ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜೂನ್ 13 ಮತ್ತು 14ರ ಕನ್ನಡದಲ್ಲಿ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಹಾಗೆ ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಯೂನಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಥರ್ಡ್ ಇನ್ಸ್ಟಾಲ್ಮೆಂಟ್ ಆಫ್ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಅಂತ ಹೇಳಿ ರಿಲೀಸ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ 1,18,280 ಕೋಟಿ ರೂಪಾಯಿಗಳನ್ನ ಜೂನ್ ನಲ್ಲಿ ರಿಲೀಸ್ ಮಾಡಿರ್ತಕ್ಕಂಥದ್ದು. ಇದು ನಾರ್ಮಲ್ ಮಂತ್ಲಿ ಡೆವಲ್ಯೂಷನ್ 59,140 ಕೋಟಿ ಇದ್ರೆ ಈಗ ಜೂನ್ ನಲ್ಲಿ ಅತಿ ಹೆಚ್ಚಿನದಾಗಿ ಡೆವಲ್ಯೂಷನ್ ಅನ್ನುವಂಥದ್ದು ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ತಮ್ಮ ಕ್ಯಾಪಿಟಲ್ ಸ್ಪೆಂಡಿಂಗ್ ಅನ್ನ ಅವರು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಹಾಗೇನೆ ಅವರ ಡೆವಲಪ್ಮೆಂಟ್ ಅಥವಾ ವೆಲ್ಫೇರ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಅನ್ನ ಮಾಡೋದಕ್ಕೆ ಮತ್ತು ಯಾವುದೇ ಅವೈಲಬಲ್ ರಿಸೋರ್ಸಸ್ ಗಳನ್ನ ಪ್ರಯಾರಿಟಿ ಪ್ರಾಜೆಕ್ಟ್ಸ್ ಗಳಿಗೆ ಅಂತ ಹೇಳಿ ಬಳಸುವಂತದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿ ಉತ್ತರ ಪ್ರದೇಶ ಅನ್ನುವಂಥದ್ದು ಹೈಯೆಸ್ಟ್ ಆದಂತ ಟ್ಯಾಕ್ಸ್ ಅನ್ನ ಪಡ್ಕೊಂಡಿದೆ, ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ಪಡ್ಕೊಂಡಿದೆ. ಹಾಗೇನೆ ಬಿಹಾರ್ ಸೆಕೆಂಡ್ ಪ್ಲೇಸ್ ನಲ್ಲಿ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ರಾಜಸ್ಥಾನ್ ಇನ್ನುಳಿದ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು. ಟ್ಯಾಕ್ಸ್ ಡೆವಲ್ಯೂಷನ್ ಅಂದ್ರೆ ಏನು ಅಂತ ಅಂದ್ರೆ ಟ್ಯಾಕ್ಸ್ ರೆವಿನ್ಯೂಸ್ ಗಳನ್ನ ಏನು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿರುತ್ತೆ ಅದನ್ನ ರಾಜ್ಯ ಸರ್ಕಾರಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಪ್ರೋಸೆಸ್ ಆಗಿರುತ್ತೆ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಆಗಿದ್ದು ಇದನ್ನ ಪ್ರೊಸೀಡ್ಸ್ ಆಫ್ ಸರ್ಟನ್ ಟ್ಯಾಕ್ಸಸ್ ಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ಮೆಕ್ಯಾನಿಸಮ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಫೇರ್ ಅಂಡ್ ಈಕ್ವಿಟಬಲ್ ಮ್ಯಾನರ್ ಅಲ್ಲಿ ಹಂಚುವಂತ ವಿಚಾರದ ಅಡಿಯಲ್ಲಿ ಆರ್ಟಿಕಲ್ 283A ನಮ್ಮ ಸಂವಿಧಾನದಲ್ಲಿ ಏನಿದೆ ಇದು ಮ್ಯಾಂಡೇಟ್ ಮಾಡುತ್ತೆ, ಫಿನಾನ್ಸ್ ಕಮಿಷನ್ಗೆ ಈ ಜವಾಬ್ದಾರಿಯನ್ನ ನೀಡುತ್ತೆ. ರೆಕಮೆಂಡೇಶನ್ಸ್ ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಗಳನ್ನ ಕೇಂದ್ರವು ರಾಜ್ಯವು ಹಂಚಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ. ಹಾಗಾದ್ರೆ 15th ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಇತ್ತೀಚೆಗೆ ಆಗಿ ಈಗ ತನ್ನ ರೆಕಮೆಂಡೇಶನ್ಸ್ ಗಳನ್ನ ನೀಡಿ ಸದ್ಯಕ್ಕೆ ಅದು ಚಾಲ್ತಿಯಲ್ಲಿದೆ. ಈ 15th ಫಿನಾನ್ಸ್ ಕಮಿಷನಿನ ಮುಖ್ಯ ಚೇರ್ಮನ್ ಆಗಿ ಯಾರಿದ್ರು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ 15ನೇ ಹಣಕಾಸು ಆಯೋಗ ಅನ್ನುವಂಥದ್ದು ರಾಜ್ಯ ಮತ್ತು ಕೇಂದ್ರದ ಶೇರ್ ಯಾವ ರೀತಿ ಇರಬೇಕು ಅನ್ನುವಂಥದ್ರಲ್ಲಿ ಈ ರೀತಿಯ ವಿಚಾರಗಳನ್ನ ತಿಳಿಸಿದೆ. 15ನೇ ಹಣಕಾಸು ಆಯೋಗ ನೀಡಿರ್ತಕ್ಕಂಥ ಒಂದು ವರದಿ ಅನ್ನುವಂಥದ್ದು 2021ರಿಂದ 26ರ ಸಾಲಿಗೆ ಅಂತ ಹೇಳಿ ಇದು ಜಾರಿಯಲ್ಲಿ ಇರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ 41% ಮೀಸಲನ್ನ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ. ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ 41% ರಾಜ್ಯಗಳಿಗೆ ನೀಡ್ತಾ ಇದೆ. ಈ ಹಿಂದೆ 42% ಇತ್ತು. ಆದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿ ಇದ್ದಂತ ಒಂದು ರಾಜ್ಯವನ್ನ ಈಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರೋದ್ರಿಂದಾಗಿ ಇಲ್ಲಿ 41% ಅನ್ನ ರಾಜ್ಯಗಳಿಗೆ ಮೀಸಲಿಡಲಾಗ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದು ಗೊತ್ತಿರ್ಲಿ ನಮ್ಗೆ. ಇನ್ನ ಹಾರಿಜಾಂಟಲ್ ಡೆವಲ್ಯೂಷನ್ ಕೂಡ ಇರುತ್ತೆ. ಅಲೋಕೇಶನ್ ಬಿಟ್ವೀನ್ ದ ಸ್ಟೇಟ್ಸ್ ಅಂದ್ರೆ ಒಂದು ಸ್ಟೇಟ್ಗೂ ಮತ್ತೊಂದು ಸ್ಟೇಟ್ಗೂ ಯಾವ ರೀತಿಯ ಅಲೋಕೇಶನ್ ಇದೆ ಅಂತ ಹೇಳಿ ಅಲ್ಲಿ ನೋಡಿದಾಗ ವೆಯ್ಟೇಜ್ ಅನ್ನುವಂಥದ್ದು ಮುಖ್ಯವಾಗಿ ಡೆಮೋಗ್ರಫಿಕ್ ಪ್ಯಾರಾಮೀಟರ್ಸ್ ಗಳಿಗೆ 12.5% ನಷ್ಟು ವೆಯ್ಟೇಜ್ ಅನ್ನ ನೀಡಲಾಗಿರುತ್ತೆ. 45% ನಷ್ಟು ವೆಯ್ಟೇಜ್ ಅನ್ನ ಇನ್ಕಮ್ಗೆ ನೀಡಲಾಗುತ್ತೆ. 15% ನಷ್ಟು ವೆಯ್ಟೇಜ್ ಅನ್ನ ಪಾಪ್ಯುಲೇಷನ್ಗೆ, 10% ಅನ್ನ ಫಾರೆಸ್ಟ್ ಮತ್ತು ಎಕಾಲಜಿಗೆ, 2.5% ಅನ್ನ ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ಗೆ ಅಂತ ಹೇಳಿ ಈ ರೀತಿ ಬೇರೆ ಬೇರೆ ವೆಯ್ಟೇಜ್ ಅನ್ನ ಅಲೋಕೇಟ್ ಮಾಡಲಾಗಿರುತ್ತೆ ರಾಜ್ಯಗಳಿಗೆ. ಆ ವೆಯ್ಟೇಜ್ ನ ಆಧಾರದ ಮೇಲೆ ಇವರಿಗೆ ಡೆವಲ್ಯೂಷನ್ ಅನ್ನುವಂಥದ್ದು ಆಗುತ್ತೆ ರಾಜ್ಯ ಸರ್ಕಾರಗಳಿಗೆ. ಇನ್ನ ರೆವಿನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಗಳನ್ನ ಕೂಡ ರಾಜ್ಯಕ್ಕೆ ನೀಡುವಂಥದ್ದು. ಪೋಸ್ಟ್ ಡೆವಲ್ಯೂಷನ್ ರೆವಿನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಅನ್ನುವಂಥದ್ದು ಅಮೌಂಟ್ 3 ಟ್ರಿಲಿಯನ್ ಆಗಿದೆ ಓವರ್ 5 years ನಲ್ಲಿ, ವಿಚ್ ವಿಲ್ ಎಂಡ್ ಆನ್ ಫಿಸಿಕಲ್ ಇಯರ್ 26. ಇದಿಷ್ಟು ನಮ್ಗೆ ತಿಳಿದಿರ್ಲಿ. ಇನ್ನ ಗ್ರಾಂಟ್ಸ್ ಅನ್ನ ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ಕೂಡ ನೀಡುವಂತದನ್ನ ಕೂಡ ಕಾಣಬಹುದು. ಅಲಾಂಗ್ ವಿತ್ ದ ಗ್ರಾಂಟ್ಸ್ ಫಾರ್ ಮುನ್ಸಿಪಲ್ ಸರ್ವಿಸಸ್ ಅಂಡ್ ಲೋಕಲ್ ಗವರ್ಮೆಂಟ್ ಬಾಡೀಸ್, ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರಾಂಟ್ಸ್ ಗಳನ್ನ ಕೂಡ ಇನ್ಕ್ಯುಬೇಷನ್ ಆಫ್ ನ್ಯೂ ಸಿಟೀಸ್ ಗಳಿಗೆ ನೀಡುವಂತ ವಿಚಾರದಲ್ಲಿ, ಹೆಲ್ತ್ ಗ್ರಾಂಟ್ಸ್ ಗಳನ್ನ ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ನೀಡುವಂತ ವಿಚಾರದಲ್ಲಿ ಕೂಡ ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ರೆಕಮೆಂಡೇಶನ್ ಅನ್ನ ನೀಡಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಹಣಕಾಸು ಆಯೋಗ ಅನ್ನುವಂಥದ್ದು ಯಾವುದೇ ಒಂದು ರಾಷ್ಟ್ರದ ಫಿಸಿಕಲ್ ಫೆಡರಲಿಸಂ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಕಾರ್ಯ ಮಾಡುತ್ತೆ ಅಂದ್ರೆ ಭಾರತದ ಫಿಸಿಕಲ್ ಫೆಡರಲಿಸಂ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ನಮ್ಮ ಹಣಕಾಸು ಆಯೋಗ ಯಾವ ರೀತಿ ಕಾರ್ಯ ಮಾಡುತ್ತೆ ಅಂತ ಅಂದ್ರೆ ಟ್ಯಾಕ್ಸ್ ಪ್ರೊಸೀಡ್ಸ್ ಗಳನ್ನ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ರಾಜ್ಯ ಮತ್ತು ಕೇಂದ್ರದ ನಡುವೆ, ದಟ್ ಟು ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಟ್ಯಾಕ್ಸ್ ರೆವೆನ್ಯೂ ಯಾವ ರೀತಿ ಆಗೋದು ಅನ್ನೋದ್ರ ಬಗ್ಗೆ ನಿರ್ಧಾರಗಳನ್ನ ರೆಕಮೆಂಡೇಶನ್ಸ್ ಗಳನ್ನ ಮಾಡುತ್ತೆ. ಹಾಗೇನೆ ಟ್ಯಾಕ್ಸಸ್ ಅಮಾಂಗ್ ದಿ ಸ್ಟೇಟ್ಸ್ ಕೂಡ ರಾಜ್ಯಗಳ ನಡುವೆ ಯಾವ ರೀತಿ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಶನ್ಸ್ ಅನ್ನ ನೀಡುತ್ತೆ. ಹಾಗೇನೆ ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ರಿಸೋರ್ಸಸ್ ಗಳನ್ನ ಆಗ್ಮೆಂಟ್ ಮಾಡುತ್ತೆ, ಕೋಆಪರೇಟಿವ್ ಫೆಡರಲಿಸಂ ಅನ್ನ ಸಪೋರ್ಟ್ ಮಾಡುತ್ತೆ, ಪಬ್ಲಿಕ್ ಸ್ಪೆಂಡಿಂಗ್ ಅಂಡ್ ಫಿಸಿಕಲ್ ಸ್ಟೆಬಿಲಿಟಿಯನ್ನ ಇದು ತರುತ್ತೆ. ಹಾಗಾಗಿ ಭಾರತದ ಫಿಸಿಕಲ್ ಫೆಡರಲಿಸಂ ಅನ್ನ ಕಾಪಾಡುವಲ್ಲಿ ಫಿನಾನ್ಸ್ ಕಮಿಷನ್ ನ ಪಾತ್ರ ಬಹುಮುಖ್ಯವಾಗಿ ಇರ್ತಕ್ಕಂಥದ್ದು.
ಮುಂದಿನ ಆರ್ಟಿಕಲ್ ನ್ಯೂರೋ ಟೆಕ್ನಾಲಜಿ ಅಂಡ್ ಎಥಿಕ್ಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2, 3 ಮತ್ತು 4ರ ಅಡಿಯಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಎಥಿಕ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದು, ಬಯೋಟೆಕ್ನಾಲಜಿ ಹಾಗೆ ಹೆಲ್ತ್ ನ ಅಡಿಯಲ್ಲಿ ಕೂಡ ಇದನ್ನ ಓದ್ಕೊಳ್ಬಹುದಾಗುತ್ತೆ. ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಶನಲ್ ಅಂಡ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಏನಿದೆ, ಇದು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಫ್ರಾನ್ಸಿನ ಪ್ಯಾರಿಸ್ ನಲ್ಲಿ ಆರ್ಗನೈಸ್ ಮಾಡ್ತಾ ಇದೆ. ನ್ಯೂರೋಟೆಕ್ ಡಿವೈಸಸ್ ದಟ್ ಕಲೆಕ್ಟ್ ಬ್ರೈನ್ ವೇವ್ ಡೇಟಾವನ್ನ ಕಲೆಕ್ಟ್ ಮಾಡುವಂತ ನ್ಯೂರೋಟೆಕ್ ಡಿವೈಸಸ್ ಗಳ ಎಥಿಕಲ್ ಇಂಪ್ಲಿಕೇಶನ್ಸ್ ಗಳನ್ನ ಅಡ್ರೆಸ್ ಮಾಡೋದಕ್ಕೆ ಪ್ಯಾರಿಸ್ ನಲ್ಲಿ ಒಂದು ಕಾನ್ಫರೆನ್ಸ್ ಅನ್ನ ಯುನೆಸ್ಕೋ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾನ್ಫರೆನ್ಸ್ ನ ಮುಖ್ಯ ಉದ್ದೇಶ ಎಥಿಕಲ್ ಫ್ರೇಮ್ ವರ್ಕ್ ಅನ್ನ ಎನ್ಶೂರ್ ಮಾಡೋದು, ಇಂಡಿವಿಜುವಲ್ ಫ್ರೀಡಮ್ ಆಫ್ ಥಾಟ್, ಪ್ರೈವಸಿ, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಇವೆಲ್ಲವನ್ನ ಇಂಡಿವಿಜುವಲ್ಗೆ ಎನ್ಶೂರ್ ಮಾಡುವಂಥದ್ದು ವಿತ್ ಇನ್ ದಿ ಎಥಿಕಲ್ ಫ್ರೇಮ್ ವರ್ಕ್ ನ ಅಡಿಯಲ್ಲಿ. ಹಾಗಾದ್ರೆ ಏನಿದು ನ್ಯೂರೋ ಟೆಕ್ನಾಲಜಿ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಇದನ್ನ ಅಸೆಂಬ್ಲಿ ಆಫ್ ಮೆಥಡ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ಡಿಫೈನ್ ಮಾಡಬಹುದು. ಈ ಮೆಥಡ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಗಳೇನಿರುತ್ತೆ, ನರ್ವಸ್ ಸಿಸ್ಟಮಿನ ಟೆಕ್ನಿಕಲ್ ಕಾಂಪೋನೆಂಟ್ಸ್ ಗಳಿಗೆ ಡೈರೆಕ್ಟ್ ಕನೆಕ್ಷನ್ ಅನ್ನ ಎನೇಬಲ್ ಮಾಡುವಂತೆ ಇರ್ತವೆ. ಆ ರೀತಿ ಇರುವಂತ ನರ್ವಸ್ ಸಿಸ್ಟಮಿನ ಟೆಕ್ನಿಕಲ್ ಕಾಂಪೋನೆಂಟ್ಸ್ ಗಳನ್ನ ಡೈರೆಕ್ಟ್ ಕನೆಕ್ಷನ್ ಮಾಡುವಂತೆ ಎನೇಬಲ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಮೆಥಡ್ಸ್ ಅನ್ನೇ ನ್ಯೂರೋ ಟೆಕ್ನಾಲಜಿ ಅಂತ ಹೇಳಿ ಡಿಫೈನ್ ಮಾಡಬಹುದು. ಇವು ಐದರ್ ಸಿಗ್ನಲ್ಸ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಬ್ರೈನ್ಸ್ ನಿಂದ, ಅಥವಾ ಅವುಗಳನ್ನ ಟೆಕ್ನಿಕಲ್ ಕಂಟ್ರೋಲ್ ಕಮಾಂಡ್ಸ್ ಗಳಾಗಿ ಟ್ರಾನ್ಸ್ಲೇಟ್ ಕೂಡ ಮಾಡಬಲ್ಲವಾಗಿರ್ತವೆ, ಅಥವಾ ಬ್ರೈನ್ ಆಕ್ಟಿವಿಟಿಯನ್ನ ಮ್ಯಾನಿಪುಲೇಟ್ ಕೂಡ ಮಾಡುತ್ತೆ ಎಲೆಕ್ಟ್ರಿಕಲ್ ಅಥವಾ ಆಪ್ಟಿಕಲ್ ಸ್ಟಿಮ್ಯುಲೈಯನ್ನ ಅಪ್ಲೈ ಮಾಡೋ ಮುಖಾಂತರವಾಗಿ. ಹಾಗಾದ್ರೆ ನ್ಯೂರೋ ಟೆಕ್ನಾಲಜಿ ವಿಚಾರದಲ್ಲಿ ಇರ್ತಕ್ಕಂಥ ಎಥಿಕಲ್ ಕನ್ಸರ್ನ್ಸ್ ಏನು ಅಂತ ಅಂದ್ರೆ, ಮುಖ್ಯವಾಗಿ ಪ್ರೈವಸಿ ಇಶ್ಯೂಸ್ಗಳು. ನ್ಯೂರೋ ಟೆಕ್ನಾಲಜಿಯನ್ನು ಬಳಸೋದ್ರಿಂದಾಗಿ ಪೊಟೆನ್ಶಿಯಲಿ ಇದು ಹೈಲಿ ಪರ್ಸನಲ್ ಅಂಡ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಬೌಟ್ ಎನ್ ಇಂಡಿವಿಜುವಲ್ಸ್ ಥಾಟ್ಸ್, ಎಮೋಷನ್ ಅಂಡ್ ಮೆಂಟಲ್ ಸ್ಟೇಟಿನ ವಿಚಾರ ಏನಿರುತ್ತೆ ಅದನ್ನ ಹೊರತರುವಂತೆ ಮಾಡುತ್ತೆ. ಹಾಗಾಗಿ ಪ್ರೈವಸಿ ಇಶ್ಯೂಸ್ಗಳು ಇಲ್ಲಿ ಕಾಡಬಹುದಂಥದ್ದು. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಜೊತೆಗೂಡಿ ಈ ಒಂದು ವ್ಯಕ್ತಿ ಯಾವ ರೀತಿ ಆಲೋಚಿಸ್ತಾನೆ, ಅವನ ಎಮೋಷನ್ಸ್ ಏನು, ಇದೆಲ್ಲವನ್ನ ಹೊರತರುವಂತೆ ಮಾಡಿದಾಗ ಇದು ಆತನ ಖಾಸಗಿತನದ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಅಂದ್ರೆ ಖಾಸಗಿತನವನ್ನ ಎಷ್ಟರ ಮಟ್ಟಿಗೆ ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಇಲ್ಲಿ ಇರ್ತಕ್ಕಂಥ ಒಂದು ಕನ್ಸರ್ನ್. ಕಾಗ್ನಿಟಿವ್ ಎನ್ಹಾನ್ಸ್ಮೆಂಟ್ ಅಂಡ್ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಸೈಕಾಲಜಿಕಲ್ ಅಂಡ್ ಎಮೋಷನಲ್ ಇಂಪ್ಯಾಕ್ಟ್ ಅನ್ನ ಕೂಡ ಇದು ಹೊಂದಿರುತ್ತೆ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಥವಾ ನ್ಯೂರೋ ಫೀಡ್ಬ್ಯಾಕ್ ಟೆಕ್ನಿಕ್ಸ್ ಅನ್ನುವಂಥವು ಅನ್ಇಂಟೆಂಡೆಡ್ ಆದಂತಹ ಕಾನ್ಸಿಕ್ವೆನ್ಸಸ್ ಗಳನ್ನ, ಸೈಡ್ ಎಫೆಕ್ಟ್ಸ್ ಗಳನ್ನ ಇಂಡಿವಿಜುವಲ್ಸ್ ಗಳ ಮೆಂಟಲ್ ವೆಲ್ಬೀಯಿಂಗ್ ನ ಮೇಲೆ, ಪರ್ಸನಲ್ ಐಡೆಂಟಿಟಿಯ ಮೇಲೆ, ಅಟಾನಮಿಯ ಮೇಲೆ ಉಂಟು ಮಾಡ್ತವೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಎಥಿಕಲ್ ಕನ್ಸರ್ನ್ ಅನ್ನುವಂಥದ್ದು ನ್ಯೂರೋ ಟೆಕ್ನಾಲಜಿ ವಿರುದ್ಧ ಸುತ್ತ ಏನಿದೆ ಅದನ್ನ ರೆಸಾಲ್ವ್ ಮಾಡಬಹುದು ಅಂದ್ರೆ, ಇನ್ಫಾರ್ಮ್ಡ್ ಆದಂತ ಕನ್ಸೆಂಟ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಎಥಿಕಲ್ ರಿವ್ಯೂ ಬೋರ್ಡ್ಸ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡೋ ಮುಖಾಂತರ, ಇಂಡಿಪೆಂಡೆಂಟ್ ಮಲ್ಟಿ ಡಿಸಿಪ್ಲಿನರಿ ಎಥಿಕಲ್ ರಿವ್ಯೂ ಬೋರ್ಡ್ಸ್ ಬರೋದ್ರಿಂದಾಗಿ ಎಥಿಕಲ್ ಇಂಪ್ಲಿಕೇಶನ್ಸ್ ಯಾವ ರೀತಿ ಇರುತ್ತೆ ನ್ಯೂರಾಲಜಿ ರಿಸರ್ಚ್ ಅಂಡ್ ಇಂಟರ್ವೆನ್ಷನ್ಸ್ ನ ವಿಚಾರದಲ್ಲಿ ಅಂತ ಹೇಳಿ ಎವ್ಯಾಲ್ಯೂಯೇಟ್ ಮಾಡಬಹುದಾಗಿರುತ್ತೆ. ಇದರಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್, ಎಥಿಸಿಸ್, ಲೀಗಲ್ ಎಕ್ಸ್ಪರ್ಟ್ಸ್ ಮತ್ತು ಪೇಷಂಟ್ಸ್ ಗಳನ್ನೆಲ್ಲರನ್ನ ಕೂಡ ಕೂಡಿಸೋದ್ರಿಂದಾಗಿ ಇದು ಬೆನಿಫಿಷಿಯಲ್ ಆಗುತ್ತೆ ಅಂತ ಹೇಳಿ ಕರಿಬಹುದು. ಇನ್ನ ಪ್ರೈವಸಿ ಅಂಡ್ ಕಾನ್ಫಿಡೆನ್ಶಿಯಾಲಿಟಿಯನ್ನ ಮೇಂಟೈನ್ ಮಾಡುವಂಥದ್ದು, ಈಕ್ವಿಟಿ ಅಂಡ್ ಆಕ್ಸೆಸ್ ಎಲ್ಲರಿಗೂ ದೊರಕುವಂತೆ ಮಾಡುವಂಥದ್ದು, ಇದೆಲ್ಲವನ್ನ ಮಾಡೋ ಮುಖಾಂತರವಾಗಿ ನಾವು ನ್ಯೂರೋ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳಬಹುದಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ಸಜೆಸ್ಟ್ ಮಾಡುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಯುನೆಸ್ಕೋ ಏನು ನಾವೀಗ ಸಂಸ್ಥೆಯ ಬಗ್ಗೆ ಮಾತನಾಡಿದ್ವಿ, ಇದೊಂದು ಯುಎನ್ ಸ್ಪೆಷಲೈಸ್ಡ್ ಏಜೆನ್ಸಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇದರ ಹೆಡ್ ಕ್ವಾರ್ಟರ್ ಕೂಡ ಫ್ರಾನ್ಸಿನ ಪ್ಯಾರಿಸ್ ನಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಆರ್ಬಿಐಸ್ ರೆಗ್ಯುಲೇಷನ್ ಫಾರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಭಾರತದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ನೋಡಿದಾಗ 1514 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಅಂತ ಹೇಳಿ ಆರ್ಬಿಐ ಈಗ 4 ಕೀ ಮೆಷರ್ಸ್ ಗಳನ್ನ ನೋಟಿಫೈ ಮಾಡಿದೆ. ಈ ಮೆಷರ್ಸ್ ಗಳ ಕುರಿತಾಗಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ, ಅವುಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಒಂದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳು ಹೊಸ ಬ್ರಾಂಚಸ್ ಗಳನ್ನ RBI ಅಪ್ರೂವಲ್ ಇಲ್ಲದೆ ಕೂಡ ಓಪನ್ ಮಾಡಬಹುದು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಈ ಹಿಂದಿನ ವರ್ಷದಲ್ಲಿ ಆ ಬ್ಯಾಂಕು ಎಷ್ಟು ಬ್ರಾಂಚಸ್ ಗಳನ್ನ ಹೊಂದಿತ್ತು ಅದರ 10% ಅಥವಾ ಒಟ್ಟಾರೆ ಮ್ಯಾಕ್ಸಿಮಮ್ ಆಫ್ 5 ಇಷ್ಟು ಬ್ರಾಂಚಸ್ ಗಳನ್ನ ಮಾತ್ರ RBI ಪ್ರಯರ್ ಅಪ್ರೂವಲ್ ಇಲ್ಲದೆ ಆ ಬ್ಯಾಂಕ್ಸ್ ಗಳು ಓಪನ್ ಮಾಡಬಹುದಾಗಿರುತ್ತೆ. ಹಾಗೇನೆ OTS ಒನ್ ಟೈಮ್ ಸೆಟಲ್ಮೆಂಟ್ ಅನ್ನ ಮಾಡೋದಕ್ಕೆ ಇದುವರೆಗೂ ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಅವಕಾಶ ಇತ್ತು, ಆ ರೀತಿ ಅಟ್ ಪಾರ್ ವಿತ್ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಈಕ್ವಲೆಂಟ್ ಆಗುವಂತೆ ಕೂಡ OTS ಫೆಸಿಲಿಟಿಯನ್ನ ಈಗ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳು ಕೂಡ ನೀಡಬಹುದಾಗಿರುತ್ತೆ. OTS ಅಂತ ಅಂದ್ರೆ ಯಾರೋ ಒಬ್ರು ಸಾಲವನ್ನು ಪಡ್ಕೊಂಡಿರ್ತಾರೆ, ಆದ್ರೆ ಆ ಸಾಲವನ್ನ ಸರಿಯಾದ ಅವಧಿಯಲ್ಲಿ ಮರು ಕಳಿಸೋದಿಲ್ಲ, ವಾಪಸ್ ತೀರಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಸಾಲದ ಹೊರೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಅವ್ರಿಗೊಂದಷ್ಟು ಅವಕಾಶಗಳನ್ನ ಮಾಡ್ಕೊಡ್ತಾರೆ. ನೀವು ತಗೊಂಡಂತ 2 ಲಕ್ಷ ಸಾಲ ಇವತ್ತು 8 ವರ್ಷಕ್ಕೆ ನಿಮಗೆ 6 ಲಕ್ಷ ಆಗಿದೆ, 6 ಲಕ್ಷದ ಬದಲಾಗಿ ಅಟ್ಲೀಸ್ಟ್ 3 ಲಕ್ಷವನ್ನ ಕಟ್ಟಿ ನಿಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್
ಅಂತ ಹೇಳಿ ಈ ಹಣವನ್ನ ನೀವು ತೀರಿಸಿದಂತಾಗುತ್ತೆ, ನಾವು ಕ್ಲಿಯರೆನ್ಸ್ ಅನ್ನ ಕೊಡ್ತೇವೆ ಅನ್ನುವಂಥದ್ದು. ಈ ರೀತಿ ಮಾಡೋದ್ರಿಂದಾಗಿ ಬೇರೆಯವ್ರಿಗೆ ಬೂಸ್ಟ್ ಅನ್ನ ನೀಡಿದಂತಾಗೋದಿಲ್ವಾ, ಲೋನ್ ಕಟ್ಟದೇ ಇರೋ ತರ ಬೇರೆಯವ್ರು ಕೂಡ ಕನ್ವರ್ಟ್ ಆಗೋದಿಲ್ವಾ ಅಂತ ಅಂದ್ರೆ, ಆದ್ರೆ ಈ ತರ OTS ಮಾಡ್ಕೊಳ್ಳೋದ್ರಿಂದಾಗಿ ಅವರಿಗೆ ಅವರ ಒಂದು ಕ್ರೆಡಿಟ್ ಸ್ಕೋರ್ ಅನ್ನುವಂಥದ್ದು ತೊಡಕಾಗುತ್ತೆ, ಮತ್ತೆ ಸಿಬಿಲ್ ಸ್ಕೋರ್ ಹಾಳಾಗೋದ್ರಿಂದಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಸಾಲವನ್ನ ನೀಡೋದಕ್ಕೆ ಬ್ಯಾಂಕ್ಸ್ ಗಳು ಮುಂದೆ ಬರೋದಿಲ್ಲ. ಈ ರೀತಿ ನೆಗೆಟಿವ್ ಇಂಪ್ಲಿಕೇಶನ್ಸ್ ಗಳು ಕೂಡ ಇರುತ್ತೆ. ಆದ್ರೆ NPA ಆಗೋದ್ರ ಬದಲಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಹಾಗೆ ಕೂತಿರೋದ್ರ ಬದಲಾಗಿ ಕಂಪ್ಲೀಟ್ ಲೋನೇ ವಾಪಸ್ ಬರೋದಿಲ್ಲ ಅನ್ನೋದ್ರ ಬದಲಾಗಿ ಇದು ಒಂದು ಸೊಲ್ಯೂಷನ್ ಆಗಿ ಬ್ಯಾಂಕ್ಸ್ ಗಳು ಅಳವಡಿಸಿಕೊಂಡಿವೆ. ಈ ರೀತಿ OTS ಫೆಸಿಲಿಟಿಯನ್ನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳು ಏನು ಹೊಂದಿದ್ವು, ಅದು ಇಟ್ ವಾಸ್ ನಾಟ್ ಅಟ್ ಪಾರ್ ವಿತ್ ಕಮರ್ಷಿಯಲ್ ಬ್ಯಾಂಕ್ಸ್. ಹಾಗಾಗಿ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಈಕ್ವಲೆಂಟ್ ಆಗುವಂತೆ ಇಟ್ ಇಸ್ ಅಟ್ ಪಾರ್ ವಿತ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್. ಈಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿಗೂ ಕೂಡ OTS ಫೆಸಿಲಿಟೀಸ್ ಗಳನ್ನ ಅವು ಪಡ್ಕೊಳ್ತಾ ಇದಾವೆ. ಹಾಗೇನೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿಗೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಟಾರ್ಗೆಟ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಏನು ಟೈಮ್ ಲೈನ್ ಅನ್ನ ನೀಡಲಾಗಿತ್ತು, ಆ ಟೈಮ್ ಲೈನ್ ಅನ್ನ ಈಗ 2026 ಮಾರ್ಚ್ 31ರವರೆಗೆ ಅಂದ್ರೆ 2 ವರ್ಷಗಳ ಅವಧಿಯವರೆಗೆ ವಿಸ್ತರಿಸಿ ನೀಡಲಾಗಿರ್ತಕ್ಕಂಥದ್ದು. ಹಾಗೇನೆ ಎಕ್ಸೆಸ್ ಡೆಪಾಸಿಟ್ಸ್ ಗಳೇನಾದ್ರೂ ಇದ್ರೆ ಕ್ಲಿಯರಿಂಗ್ ದಿ ಶಾರ್ಟ್ ಫಾಲ್ ಆಫ್ ಪಬ್ಲಿಕ್ ಸೆಕ್ಟರ್ ಲೆಂಡಿಂಗ್ ಅನ್ನ ಫಿಸ್ಕಲ್ ಇಯರ್ 22-23 ಒಳಗೆ ಕ್ಲಿಯರ್ ಮಾಡಬೇಕಾಗತ್ತೆ. ಆ ಒಂದು ಕ್ಲಿಯರಿಂಗ್ ಅನ್ನ UCBಗೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿಗೆ ರೀಫಂಡ್ ಮಾಡಬೇಕಾಗತ್ತೆ. ಒಬ್ಬ ನೋಡಲ್ ಆಫೀಸರ್ ಒಬ್ಬರನ್ನ ಕ್ಲೋಸ್ ಕೋಆರ್ಡಿನೇಷನ್ ಒಟ್ಟಿಗೆ ಇರುವಂತ ನೋಡಲ್ ಆಫೀಸರ್ ಒಬ್ಬರನ್ನ ನೋಟಿಫೈ ಮಾಡಬೇಕು. RBI ಮತ್ತು ಕೋಆಪರೇಟಿವ್ ಸೆಕ್ಟರ್ ನಡುವೆ ಫೋಕಸ್ಡ್ ಇಂಟ್ರಾಕ್ಷನ್ ಇರುವಂತೆ ಮಾಡಬೇಕು ಅನ್ನುವಂಥದ್ದು. ಇದರಿಂದ ಏನೆಲ್ಲ ಆಗಬಹುದು ಅಂತ ಅಂದ್ರೆ, ಈ ರೀತಿಯ 4 ಮುಖ್ಯ ಅಂಶಗಳಿಂದಾಗಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ನಾವು ಸ್ಟ್ರೆಂಥನ್ ಮಾಡದಂತೆ ಆಗತ್ತೆ. ಅರ್ಬನ್ ಏರಿಯಾಸ್ ಗಳಲ್ಲಿ ಬೆಟರ್ ಆಗಿ ಅವು ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅನ್ನುವಂಥದ್ದು ಈ ಕೋಆಪರೇಟಿವ್ಸ್ ಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ತನ್ನ ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಅದರ ಭಾಗವಾಗಿ ಈಗ RBI ನ ಕೀ ಮೆಜರ್ಸ್ ಗಳು ಬಂದಿರತಕ್ಕಂಥದ್ದು ಇದಕ್ಕೆ ಪೂರಕವಾಗಿ ಇರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇನ್ನು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಗಳ ಸ್ಥಿತಿಗತಿಯ ಕುರಿತು ನೋಡೋದಾದ್ರೆ, ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನುವಂತ ಇನ್ಸ್ಟಿಟ್ಯೂಷನ್ಸ್ ಗಳು ಕೋಆಪರೇಟಿವ್ ಬೇಸಿಸ್ ನ ಮೇಲೆ, ಸಹಕಾರಿ ತತ್ವಗಳ ಮೇಲೆ, ಇವು ಪ್ರಿನ್ಸಿಪಲ್ ನ ಮೇಲೆ ಬಿಲ್ಡ್ ಆಗಿರ್ತಕ್ಕಂಥವು. ಆರ್ಡಿನರಿ ಬ್ಯಾಂಕಿಂಗ್ ಬಿಸ್ನೆಸ್ ಅನ್ನ ಡೀಲ್ ಮಾಡ್ತವೆ. ಕೋಆಪರೇಟಿವ್ ಬ್ಯಾಂಕ್ಸ್ ಗಳು ಕೂಡ ಫಂಡ್ಸ್ ಗಳನ್ನ ಶೇರ್ಸ್ ನ ರೂಪದಲ್ಲಿ ಅದರ ಸದಸ್ಯರಿಂದಲೇ ಪಡ್ಕೊಳ್ಳೋ ಮುಖಾಂತರವಾಗಿ, ಡೆಪಾಸಿಟ್ಸ್ ಗಳನ್ನ ಅಕ್ಸೆಪ್ಟ್ ಮಾಡೋ ಮುಖಾಂತರವಾಗಿ, ಲೋನ್ಸ್ ಗಳನ್ನ ನೀಡೋ ಮುಖಾಂತರವಾಗಿ ಇವು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಗಳು, ಇಲ್ಲಿ ಸದಸ್ಯರು ಒಂದು ಕಮ್ಯುನಿಟಿ ಆಫ್ ಗ್ರೂಪ್ ಆಫ್ ಪೀಪಲ್ ಬಂದು ಅವರು ಲೋನ್ಸ್ ಗಳನ್ನ ಒಬ್ಬರಿಗೊಬ್ಬರು ಕೊಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಫೇವರಬಲ್ ಟರ್ಮ್ಸ್ ಗಳಲ್ಲಿ. ಈ ರೀತಿ ಈ ಸೊಸೈಟೀಸ್ ಗಳು ಕಾರ್ಯ ಮಾಡುತ್ತೆ. ಇನ್ನ ಇವುಗಳನ್ನ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಆಫ್ ದಿ ಸ್ಟೇಟ್ ಏನ್ ಕನ್ಸರ್ನ್ ಇರುತ್ತೆ ಅಂತ ಸ್ಟೇಟಿನ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ನ ಅಡಿಯಲ್ಲಿ ಅಥವಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 2002 ಇದರ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಲಾಗಿರುತ್ತೆ. ಇನ್ನು ಕೋಆಪರೇಟಿವ್ ಬ್ಯಾಂಕ್ಸ್ ಗಳನ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ನ ಅಡಿಯಲ್ಲಿ ಗವರ್ನ್ ಮಾಡಲಾಗುತ್ತೆ. ಹಾಗೆ ಬ್ಯಾಂಕಿಂಗ್ ಲಾಸ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1955 ನ ಅಡಿಯಲ್ಲಿ ಕೂಡ ರೆಗ್ಯುಲೇಟ್ ಮಾಡಲಾಗುತ್ತೆ. ಬ್ರಾಡ್ಲಿ ಇವನ್ನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳಿ ಡಿವೈಡ್ ಮಾಡಲಾಗಿದೆ. ಈಗ RBI ತಂದಿರತಕ್ಕಂತ ಈ 4 ಕೀ ಪ್ರಪೋಸಲ್ಸ್ ಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿಗೆ ಮೀಸಲಿರ್ತಕ್ಕಂತ ಪ್ರಪೋಸಲ್ಸ್ ಗಳಾಗ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾದ ಮೊದಲ ಡೈಮೀಥೈಲ್ ಈಥರ್ ಫ್ಯೂಯಲ್ಡ್ ಟ್ರ್ಯಾಕ್ಟರ್ ಅನ್ನುವಂಥದ್ದು ಹೊರಬಂದಿದೆ. ಪ್ರಿಲಿಮ್ಸ್ ನ ಪೂರಕವಾಗಿ ಇದನ್ನು ಓದ್ಕೊಳ್ಳೋಣ. ಇಂಡಿಯಾದ ಫಸ್ಟ್ 100% ಡೈಮೀಥೈಲ್ ಈಥರ್ DME ಅಂತ ಕೂಡ ಕರಿತೇವೆ. ಇದರ ಫ್ಯೂಯಲ್ಡ್ ಆಗಿರ್ತಕ್ಕಂಥ ಟ್ರ್ಯಾಕ್ಟರ್ ಅಥವಾ ವೆಹಿಕಲ್ ಅನ್ನುವಂಥದ್ದು ಆನ್ ಅಂಡ್ ಆಫ್ ರೋಡ್ ಅಪ್ಲಿಕೇಶನ್ಸ್ ಗಳನ್ನ ಹೊಂದಿದೆ. ಇದು ಹೊರಬಂದಿದೆ. IIT ಕಾನ್ಪುರ್ನ ಕಡೆಯಿಂದ ಈ ರೀತಿ ಒಂದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಹೈಯರ್ ಥರ್ಮಲ್ ಎಫಿಷಿಯನ್ಸಿಯನ್ನ ಇದು ಎಕ್ಸಿಬಿಟ್ ಮಾಡಿದೆ, ಲೋಯರ್ ಎಮಿಷನ್ಸ್ ಗಳನ್ನ ಎಕ್ಸಿಬಿಟ್ ಮಾಡಿದೆ. ಹಾಗೆ ಬೇಸ್ಲೈನ್ ಡೀಸೆಲ್ ಇಂಜಿನ್ ಅನ್ನ ಬೇಸ್ಲೈನ್ ಡೀಸೆಲ್ ಇಂಜಿನ್ ಗೆ ಕಂಪೇರ್ ಮಾಡಿದಾಗ ಹೈಯರ್ ಆದಂತ ಥರ್ಮಲ್ ಎಫಿಷಿಯನ್ಸಿ, ಲೋಯರ್ ಎಮಿಷನ್ಸ್ ಗಳನ್ನ ಇದು ನೀಡ್ತಾ ಇರ್ತಕ್ಕಂಥದ್ದು. ಈ ರಿಸರ್ಚ್ ಅನ್ನುವಂಥದ್ದು SERB ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ನ ಕಡೆಯಿಂದ, ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಭಾಗವಾಗಿರ್ತಕ್ಕಂಥ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ನ ಕಡೆಯಿಂದ ಸಪೋರ್ಟ್ ಅನ್ನ ಪಡ್ಕೊಂಡಿದೆ. ದ ಪ್ರಾಜೆಕ್ಟ್ ಅನ್ನುವಂಥದ್ದು ಇಟ್ ಇಸ್ ಅಲೈನ್ಡ್ ವಿತ್ ದಿ ಮೆಥನಾಲ್ ಎಕಾನಮಿ ಪ್ರೋಗ್ರಾಮ್ ಅಂತ ಹೇಳಿ ನೀತಿ ಆಯೋಗದ ಒಂದು ಪ್ರೋಗ್ರಾಮ್ ಏನಿದೆ, ಮೆಥನಾಲ್ ಎಕಾನಮಿ ಪ್ರೋಗ್ರಾಮಿನ ಒಂದು ಭಾಗವಾಗಿ ಅದರೊಟ್ಟಿಗೆ ಅಲೈನ್ ಆಗಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಭಾರತದ ಆಯಿಲ್ ಇಂಪೋರ್ಟ್ ಬಿಲ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು. ಬಿಕಾಸ್ ನಾವು ಹೆಚ್ಚಿನದಾಗಿ ಇಂಪೋರ್ಟ್ ನ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದೇವೆ. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸಸ್ ಅಂತ ಬಂದಾಗ ಹೆಚ್ಚಿನದಾಗಿ ಇಂಪೋರ್ಟ್ ಬಿಲ್ ಅನ್ನುವಂಥದ್ದು ನಮ್ಮಲ್ಲಿದೆ. ಇದರಿಂದ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥದ್ದು ಕೂಡ ಇಂಬ್ಯಾಲೆನ್ಸ್ ಅನ್ನ ಪಡ್ಕೊಳ್ಳುವಂತೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮೆಥನಾಲ್ ಎಕಾನಮಿ ಪ್ರೋಗ್ರಾಮ್ ನೊಟ್ಟಿಗೆ ಅಲೈನ್ ಆಗುವಂತೆ, ಈ ಇಂಡಿಯಾದ ಆಯಿಲ್ ಇಂಪೋರ್ಟ್ ಬಿಲ್ ಅನ್ನ ಕಡಿಮೆ ಮಾಡುವಂತೆ, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಗಳನ್ನ ರೆಡ್ಯೂಸ್ ಮಾಡುವಂತೆ ಗಮನ ಹರಿಸುತ್ತೆ ಈ ಡೈಮೀಥೈಲ್ ಈಥರ್ ಅನ್ನುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಫ್ಯೂಯಲ್ ನ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದಾದ್ರೆ, ಯಾವ ರೀತಿಯಾಗಿ ಇದನ್ನ ಮಾಡಲಾಗಿದೆ, ಏನ್ ಫ್ಯೂಯಲ್ ಇದು ಅನ್ನುವಂಥದ್ದನ್ನ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. ಹಾಗಾಗಿ ಡೈಮೀಥೈಲ್ ಈಥರ್ ಅನ್ನುವಂಥದ್ದು ಒಂದು ಸಿಂಥೆಟಿಕಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಆಲ್ಟರ್ನೇಟಿವ್ ಫ್ಯೂಯಲ್ ಆಗಿ ಯೂಸ್ ಮಾಡಬಲ್ಲದಾದಂತ ಒಂದು
ಫ್ಯೂಯಲ್ ಆಗಿದೆ. ಡೈರೆಕ್ಟ್ಲಿ ಇದನ್ನ ಸ್ಪೆಷಲಿ ಡಿಸೈನ್ಡ್ ಕಂಪ್ರೆಷನ್ ಇಗ್ನಿಷನ್ ಡೀಸೆಲ್ ಇಂಜಿನ್ಸ್ ಗಳಲ್ಲಿ ವೇರಿಯಸ್ ಪರ್ಪಸಸ್ಗೆ ಬಳಸಬಹುದು. ಇದೊಂದು ರಿನ್ಯೂವಬಲ್ ಆದಂತ ಆಲ್ಟರ್ನೇಟಿವ್ ಆಗಿದೆ ಕ್ರೂಡ್ ಆಯಿಲ್ಗೆ. ಸಾಕಷ್ಟು ಕಂಟ್ರೀಸ್ಗಳು ಉದಾಹರಣೆಗೆ ಜಪಾನ್, USA, ಚೈನಾ, ಸ್ವೀಡನ್, ಡೆನ್ಮಾರ್ಕ್, ಕೊರಿಯಾ ಇವೆಲ್ಲವೂ ಕೂಡ ಈಗಾಗಲೇ DME ಅನ್ನ ಬಳಸ್ತಾ ಇದಾವೆ ಅವುಗಳ ವೆಹಿಕಲ್ಸ್ ಗಳನ್ನ ಪವರ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದಿಷ್ಟು ನಮಗೆ ಗೊತ್ತಿರ್ಲಿ. ಡೈಮಿಥೈಲ್ ಈಥರ್ ಅಂದ್ರೆ ಏನು ಅಂತ ಹೇಳಿ ಕೂಡ ನಮಗೆ ಗೊತ್ತಿರ್ಲಿ. ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಪೂರಕವಾಗಬಹುದಾದಂತ ಒಂದು ಆರ್ಟಿಕಲ್ ಆಗುತ್ತೆ. ಈವನ್ ವಾಟ್ ಆರ್ ದಿ ಆಲ್ಟರ್ನೇಟಿವ್ಸ್ ಫಾರ್ ದಿ ಫಾಸಿಲ್ ಫ್ಯೂಯಲ್ಸ್ ಅಂದಾಗ ಈ ಪೆಟ್ರೋಲ್ ಡೀಸೆಲ್ಗೆ ಆಲ್ಟರ್ನೇಟಿವ್ ಆಗಿ ನಾವು ಡೈಮಿಥೈಲ್ ಈಥರ್ ಅನ್ನ ಕೂಡ ಬಳಸಬಹುದು ಅಂತ ಹೇಳಿ ನಮ್ಮ ಮೇನ್ಸ್ ಉತ್ತರಗಳಲ್ಲಿ ನಾವು ಉತ್ತರವನ್ನ ಈ ಪಾಯಿಂಟ್ ಅನ್ನ ಬಳಸ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಗ್ಲೋಬಲ್ DPI ಸಮಿಟ್, ಗ್ಲೋಬಲ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸಮಿಟ್ ನ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಪತ್ರಿಕೆ 3ರ ಅಡಿಯಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಥರ್ಡ್ ಮೀಟಿಂಗ್ ಆಫ್ G20 ಡಿಜಿಟಲ್ ಎಕಾನಮಿ ವರ್ಕಿಂಗ್ ಗ್ರೂಪ್ ಅನ್ನುವಂಥದ್ದು ಪುಣೆಯಲ್ಲಿ ಕಮೆನ್ಸ್ ಆಗಿತ್ತು. ಮಹಾರಾಷ್ಟ್ರದ ಪುಣೆಯಲ್ಲಿ ಇದು ಜರುಗಿದ್ದು ಇದರ ಸಂದರ್ಭದಲ್ಲಿ ಗ್ಲೋಬಲ್ DPI ಸಮ್ಮಿಟ್ ಅನ್ನ ಇನಾಗ್ರೇಟ್ ಮಾಡಿ ಅದನ್ನ ಎಕ್ಸಿಬಿಷನ್ ಅನ್ನ ಕೂಡ ಇದು ಹೊಂದಿತ್ತು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ DPI ನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ಒಂದು ಸಮ್ಮಿಟ್ ನಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಗೆ ಅಡ್ವಾನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟೇಜ್ ಅನ್ನ ಸೆಟಪ್ ಮಾಡಲಾಗಿದೆ. ಹಾಗೇನೆ ಭಾರತ ಅನ್ನುವಂಥದ್ದು ಅರ್ಮೇನಿಯಾ, ಸಿಯರಾಲಿಯೋನ್, ಸೂರಿನಾಮೆ ಕಂಟ್ರೀಸ್ ಗಳೊಟ್ಟಿಗೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೂಡ ಸಹಿ ಹಾಕಿದೆ. ಸಕ್ಸೆಸ್ಫುಲ್ ಆಗಿ ಡಿಜಿಟಲ್ ಸೊಲ್ಯೂಷನ್ಸ್ ಗಳೇನು ಈಗ ಆಲ್ರೆಡಿ ಭಾರತದಲ್ಲಿ ಅಟ್ ಸ್ಕೇಲ್ ನಲ್ಲಿ ಇಂಪ್ಲಿಮೆಂಟ್ ಆಗಿವೆ ಥ್ರೂ ಇಂಡಿಯಾ ಸ್ಟಾಕ್, ಇವುಗಳನ್ನ ಅಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗೆ ಡಿಜಿಟಲ್ ಐಡೆಂಟಿಟೀಸ್ ಫಾರ್ ಎಂಪವರಿಂಗ್ ಪೀಪಲ್ ಅನ್ನುವಂಥದ್ದು ಇಲ್ಲಿನ ಮತ್ತೊಂದು ಅಂಶ ಆಗುತ್ತೆ. ಡಿಜಿಟಲ್ ಐಡೆಂಟಿಟಿ ಅನ್ನೋದ್ರ ಕಡೆಗೆ ಈ ಸೆಷನ್ ಫೋಕಸ್ ಆಗಿದ್ದು ಇದನ್ನ ನ್ಯಾಷನಲ್ ಪ್ರಯಾರಿಟೀಸ್ ಗಳ ಒಂದು ಫೌಂಡೇಶನ್ ಆಗಿ ಮಾಡ್ಕೊಳ್ಬೇಕು, ಸೋಷಿಯಲ್ ಕೊಹೆಷನ್ನಿನ ಭಾಗವಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದಾದಂತ ಮತ್ತೊಂದು ಅಂಶ. ಡಿಜಿಟಲ್ ಪೇಮೆಂಟ್ಸ್ ಮತ್ತು ಫಿನಾನ್ಷಿಯಲ್ ಇನ್ಕ್ಲೂಷನ್ ವಿಚಾರದಲ್ಲಿ ಕೂಡ ಅದರ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಹೆಚ್ಚುಗೊಳಿಸೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಡಿಸ್ಕಷನ್ಸ್ ಗಳಲ್ಲಿ ಸೆಟಲ್ಮೆಂಟ್ ಟೈಪ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಯೂಸರ್ ಆನ್ಬೋರ್ಡಿಂಗ್ ಕಾಸ್ಟ್ ಗಳ ಕುರಿತಂತೆ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಜುಡಿಷಿಯಲ್ ಸಿಸ್ಟಮ್ಸ್ ಗಳಲ್ಲಿ, ರೆಗ್ಯುಲೇಷನ್ಸ್ ಗಳಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಡ್ರಾಫ್ಟ್ PKI ಮ್ಯೂಚುವಲ್ ರೆಕಗ್ನಿಷನ್ ಫ್ರೇಮ್ವರ್ಕ್, ಡ್ರಾಫ್ಟ್ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಮ್ಯೂಚುವಲ್ ರೆಕಗ್ನಿಷನ್ ಫ್ರೇಮ್ವರ್ಕ್ ಅನ್ನುವಂಥದ್ದನ್ನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ರಿಲೀಸ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರಿನ ವಿಚಾರವನ್ನ ಭಾರತದ ಕಂಟ್ರಿಯ ಬಾರ್ಡರ್ಸ್ ಅನ್ನ ಬಿಟ್ಟು ಕೂಡ ಹೊರಗೆ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಒಂದು ಉದ್ದೇಶದಲ್ಲಿ ಒಂದು ಸಬ್ಜೆಕ್ಟ್ ಆಫ್ ಇಂಪ್ಲಿಮೆಂಟೇಷನ್ ಆಗಿ ಇದನ್ನ ತಗೊಳ್ಳೋದಕ್ಕೆ ಅಂತ ಹೇಳಿ ಒಂದು ಲೀಡ್ ಅನ್ನ ತಗೊಳ್ಳುವಂತ ಒಂದು ಇನಿಷಿಯೇಟಿವ್ ಆಗಿದೆ ಡ್ರಾಫ್ಟ್ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು, ಮ್ಯೂಚುವಲ್ ರೆಕಗ್ನಿಷನ್ ಫ್ರೇಮ್ವರ್ಕ್ ಅನ್ನುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಒನ್ ಫ್ಯೂಚರ್ ಅಲಯನ್ಸ್ ಅನ್ನುವಂತ ಕಾನ್ಸೆಪ್ಟ್ ನ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಒನ್ ಫ್ಯೂಚರ್ ಅಲಯನ್ಸ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಜನಗಳ ಲೈಫ್ ಅನ್ನ ಬೆಟರ್ ಮಾಡೋದಕ್ಕೆ ಅಂತ ಹೇಳಿ ಟೆಕ್ನಾಲಜಿಯನ್ನ ಲೆವರೇಜ್ ಮಾಡುವಂಥದ್ದು. ಇದಕ್ಕಾಗಿ ಇರ್ತಕ್ಕಂಥ ಒಂದು ಅಲಯನ್ಸ್ ಆಫ್ ಕಂಟ್ರೀಸ್ ಅನ್ನೇ ನಾವು ಒನ್ ಫ್ಯೂಚರ್ ಅಲಯನ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಲೈಕ್ ಮೈಂಡೆಡ್ ನೇಷನ್ಸ್ ಗಳು ಕೊಲಾಬ್ರೇಟ್ ಮಾಡಿ ತಂತ್ರಜ್ಞಾನವನ್ನ ಬಳಸಿ ಸಾಮಾಜಿಕ, ಆರ್ಥಿಕ ಮತ್ತು ಸುಸ್ಥಿರವಾದಂತ ಅಭಿವೃದ್ಧಿಯನ್ನ ಅವರು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ಲಿ ಅನ್ನುವಂಥದ್ದು ಈ ಒನ್ ಫ್ಯೂಚರ್ ಅಲಯನ್ಸಿನ ಭಾಗ ಆಗ್ತಾ ಇರ್ತಕ್ಕಂಥದ್ದು. ಈ ಒನ್ ಫ್ಯೂಚರ್ ಅಲಯನ್ಸ್ ನಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಕಡೆ ಕೂಡ ಗಮನ ಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಹಾಗಾದ್ರೆ DPI ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋದಾದ್ರೆ ಇದು ಬ್ಲಾಕ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಆಗಿದ್ದು ಡಿಜಿಟಲ್ ಐಡೆಂಟಿಫಿಕೇಶನ್ ಗಾಗಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ಸ್ ಗಳಾಗಿರುತ್ತೆ. ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಬಹುದು, ಡೇಟಾ ಎಕ್ಸ್ಚೇಂಜ್ ಸೊಲ್ಯೂಷನ್ಸ್ ಗಳಾಗಬಹುದು, ಎಸೆನ್ಷಿಯಲ್ ಸರ್ವಿಸಸ್ ಗಳನ್ನ ಜನಗಳಿಗೆ ನೀಡೋ ಮುಖಾಂತರ ಸಿಟಿಸನ್ಸ್ ಗಳನ್ನ ಎಂಪವರ್ ಮಾಡೋದಕ್ಕೆ ಇರ್ತಕ್ಕಂಥ ಡಿಜಿಟಲ್ ಇನ್ಕ್ಲೂಷನ್ ಅನ್ನ ಎನೇಬಲ್ ಮಾಡೋದಕ್ಕೆ ಇರ್ತಕ್ಕಂಥ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಕರಿಬಹುದಾಗತ್ತೆ. DPIs ಗಳು ಫ್ಲೋ ಆಫ್ ಪೀಪಲ್ ಅನ್ನ ಮೀಡಿಯೇಟ್ ಮಾಡುತ್ತೆ, ಮನಿ ಅಂಡ್ ಇನ್ಫಾರ್ಮೇಶನ್ ಫ್ಲೋ ಆಗುವಂತೆ ಮಾಡುವಂತವು. ಈ ರೀತಿಯ DPI ಅನ್ನ ಬೆಟರ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಸಮ್ಮಿಟ್ ನಲ್ಲಿ ಪುಣೆನಲ್ಲಿ ಜರುಗಿದಂತ ಈ ಸಮ್ಮಿತಿನ ಮುಖ್ಯ ಉದ್ದೇಶ ಆಗಿತ್ತು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.